ಜನರಿಗೆ ನೀಡಿದ ಗ್ಯಾರಂಟಿಗಳನ್ನು ಈಡೇರಿಸುವುದಕ್ಕಾಗಿ ಬರಗಾಲದ ಈ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಜನರ ಮೇಲೆ ಆಸ್ತಿ ತೆರಿಗೆ, ಬಸ್ ದರ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬರೆ ಹಾಕುತ್ತಲೇ ಬಂದಿದೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ₹3ಗೂ ಹೆಚ್ಚಳ ಏರಿಕೆ ಮಾಡುವ ಮೂಲಕ ಜನತೆಗೆ ಸಂಕಷ್ಟ ತಂದೊಡಗಿದೆ ಎಂದು ಬಳ್ಳಾರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಜಿಟಿ ಪಂಪಾವತಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಹರಿಹಾಯ್ದರು. ಸರ್ಕಾರದ ತೈಲ ಬೆಲೆ ಏರಿಕೆ ವಿರುದ್ಧ ತಾಲೂಕು ಮಂಡಲದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಿ ಮಾತನಾಡಿ, ಬೆಲೆ ಏರಿಕೆ ಪ್ರತಿಕೂಲ ಪರಿಣಾಮ ಸಹಜವಾಗಿಯೇ ಸರಕು ಸಾಗಣೆ ಹಾಗೂ ಸಾರಿಗೆ ದರಗಳಲ್ಲಿ ವಿಪರೀತ ಬೆಲೆ ಹೆಚ್ಚಳವಾಗಿದೆ. ಇದರಿಂದ ಜನಸಾಮಾನ್ಯರ ದಿನನಿತ್ಯದ ಜೀವನ ಇನ್ನಷ್ಟು ದುಬಾರಿಯಾಗಲಿದೆ. ಅದಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಬೆಲೆ ಏರಿಕೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಆದಷ್ಟು ಬೇಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಬೆಲೆ ಏರಿಕೆ ನಿರ್ಧಾರವನ್ನ ಕೈಬಿಡಬೇಕು. ಬೃಹತ್ ಪ್ರತಿಭಟನೆ ಮೂಲಕ ಮನವಿಯನ್ನ ಸಲ್ಲಿಸುತ್ತಿವೆ ಎಂದರು. ನಾವು ಫ್ರೀ ಸ್ಕೀಮ್ ಮಾಡ್ತೀವಿ, ಹಲವಾರು ಸ್ಕೀಮ್ಗಳ ಬಗ್ಗೆ ಹೇಳಿದ್ರು, ಗ್ಯಾರಂಟಿಗಳು ಅಂತೇಳಿ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳ್ಕೊಂತ ಬಂದು ಕರೆಂಟ್ ಬಿಲ್ನು ರೇಸ್ ಮಾಡಿದ್ರು, ಬಸ್ತೆ ಸಾರಿಗೆ ರೇಟ್ನು ಜಂಪ್ ಮಾಡಿದ್ರು, ಅದೇ ರೀತಿ ಬಾಂಡ್ ಪೇಪರ್ಗಳಿಗೆ ಬರ್ತಕ್ಕಂಥ ಅವನು ರೇಟ್ ಮಾಡಿದ್ರು. ತದನಂತರ ಈಗ ಮತ್ತೆ ಡೀಸೆಲ್ ಪೆಟ್ರೋಲಿಗೆ ಬಂದ್ಬಿಟ್ರೆ ಈಗ ಅಂದ್ರೆ ಅವ್ರು ಕೊಟ್ಟ ಮಾತು ಯಾವಾಗ್ಲೂ ಹೇಳಿದ್ರು, ಏನೇನ್ ಸಾಧ್ಯತೆ ಐತೆ ಇಡೀ ರಾಜ್ಯದಾಗ ಅದನ್ನೆಲ್ಲ ಇಳಿಸ್ತೀನಿ ಅಂತ ಹೇಳ್ಕೊಟ್ರು. 1 ವರ್ಷ ಆಗಿಲ್ಲ, ಎಲ್ಲ ಬೆಲೆಗಳು ಏರಿಕೆ ಅಂತ ಬಂದ್ರು. ಮತ್ತೆ ಇವತ್ತು ಡೀಸೆಲ್ ಪೆಟ್ರೋಲ್ಗೆ ಸಹ ಬಂದ್ಬಿಟ್ರ. ಸಾಮಾನ್ಯ ಬಡ ಕುಟುಂಬದವರು ಇವತ್ತೇನಾರು ಒಂದು ₹20 ಬಾಂಡ್ ತೆಗಿಬೇಕಂದ್ರೆ ಇವತ್ತು ₹100 ಬಾಂಡ್ ತೆಗೆಯೋ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಇವತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ ತಕ್ಷಣ ಇವತ್ತು ಸಾರಿಗೆ ವ್ಯವಸ್ಥೆ ಸಹ ರೇಟ್ ಜಂಪ್ ಆಗ್ತದೆ ಅಂತ ಇವತ್ತು ಅಲ್ಲೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು. ಪರಿಶೀಲನೆ ಮಾಡ್ತೀನಿ, ಮತ್ತೆ ಅದನ್ನು ರೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ನಿನ್ನೆ ಹೇಳಿಕೆ ಕೊಟ್ಟರು. ಇವತ್ತು ಎಲ್ಲಾ ರೀತಿಯೂ ತೆರಿಗೆ ಹೆಚ್ಚು ಮಾಡ್ಕೊಂತ ಹೋಗಿದ್ದಾರೆ, ಯಾವ್ದು ಉಳಿಸಿಲ್ಲ. ಇವತ್ತೊಂದು ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಹೋಗ್ಬೇಕಂದ್ರೆ 45ರಿಂದ 55% ಹೆಚ್ಚು, ಅಂದ್ರೆ ಇವತ್ತು ₹100 ಆಗ್ತಕ್ಕಂಥದ್ದು ₹145 ತಗೊಂಡ್ಬಂದಿದ್ದಾರೆ. ಇದೇ ರೀತಿ ಹಲವಾರು ಸರ್ಕಾರಗಳು ಹಿಂಗ ಜನವಿರೋಧಿ ನೀತಿಗಳನ್ನು ತರ್ತಕ್ಕಂಥದ್ದನ್ನ ಪ್ರತಿಭಟನೆ ಮಾಡಿ ಇವತ್ತು ಮನವಿ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಭಾರತೀಯ ಜನತಾ ಪಕ್ಷ ಸಂಡೂರು ಮಂಡಲ ವತಿಯಿಂದ ಅಂತ ಹೇಳಕ್ ಇಷ್ಟಪಡ್ತೇನೆ. ಬಂಧುಗಳು, ಒಂದೇ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರು ಶವಯಾತ್ರೆ ಮಾಡಿದ್ರು ಬೈಕ್ ಹೊತ್ಕೊಂಡು. ಅವ್ರು ಯಾತಕ್ ಮಾಡಿದ್ರಪ್ಪ ಅಂದ್ರೆ, ನಾವು ಬಂದಿದ್ದೆ ಆದ್ರೆ ನಾವು ಪೆಟ್ರೋಲ್ ಡೀಸೆಲ್ ರೇಟ್ ಇಳಿಸ್ತೀವಿ ಅಂತೇಳಿ. ನಮ್ಮ ಸರ್ಕಾರ ಇದ್ದಾಗ ₹1 ಏರಿಸಿದ್ದಕ್ಕಾಗಿ ಅವ್ರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಇವತ್ತೇನು ₹3 ಪೆಟ್ರೋಲ್ಗೆ ಇರ್ಬೋದು, ₹3 ಡೀಸೆಲ್ಗೆ ಇರ್ಬೋದು, ಈ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ಗೆ ಅಂತ ನಾವು ಅನ್ಕೊಂಡ್ರೆ ಕೂಡ ನಾಳೆ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಇರ್ಬೋದು, ತರಕಾರಿ ಬೆಲೆ ಇರ್ಬೋದು, ಟ್ರಾನ್ಸ್ಪೋರ್ಟ್ ಮುಖಾಂತರ, ರಸ್ತೆ ಮುಖಾಂತರ ಆಗ್ತಕ್ಕಂಥ ಪ್ರತಿಯೊಂದಕ್ಕೂ ಅವ್ರು ಏನಾಗ್ತಾರೆ ಅಂದ್ರೆ, ನಾವು 5 ಸ್ಕೀಮ್ ಕೊಡ್ತಾ ಇದೀವಿ ಅಂತೇಳಿ ನಮಗೆ ಕೊಟ್ಟಿರೋದು 5 ಸ್ಕೀಮ್ ಅಲ್ಲಿ 50 ಸ್ಕೀಮ್ಲಿಂದ ನಮ್ಮ ಹತ್ರ ರೊಕ್ಕ ಕಸ್ಕೊಳ್ತಾ ಇದಾರೆ. ಇದೇನಂತಂದ್ರೆ ಒಂಥರ ಈ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ತುಗಲಕ್ ಸರ್ಕಾರ ಅವ್ರದ್ದು, ಹೇಳೋದೊಂದು ಮಾಡೋದೊಂದು. ನಾವು ಜನಪರ ಕಾರ್ಯಕ್ರಮಗಳು ರೂಪಿಸ್ತು ಅಂತೇಳಿ ಇವತ್ತು ಜನ ವಿರೋಧಿ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚು ಮಾಡ್ತಾ ಇದ್ದಾರೆ. ಇದೊಂದಲ್ಲ, ನೀವು ತಗೊಳ್ರಿ, ಪ್ರತಿಯೊಂದಕ್ಕೂ ಇನ್ನ ನಮಗೆ ಮಾಹಿತಿ ಇರ್ತಕ್ಕಂಥ, ನಿನ್ನೆ ನಾವು ಟಿವಿ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದೀವಿ, ಇನ್ನೇನು 15,000 ಏನು ಬೆಂಗಳೂರಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಕೂಡ 25,000 ಲ್ಯಾಂಡ್ ಗಳನ್ನ ಮಾರಾಟ ಮಾಡಕ್ಕೆ ಎಕರೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಈ ಸರ್ಕಾರದಲ್ಲಿ ದಿವಾಳಿ ಆಗಿದೆ. ಇವ್ರ ಹತ್ರ ಏನ್ ಮುಂದಿನ ಸ್ಕೀಮ್ ಮಾಡಕ್ಕಿಲ್ಲ. ಇವತ್ತು ಬಹಳಷ್ಟು ಜನ ಶಾಸಕರು ರಾಜೀನಾಮೆ ಕೊಡ್ತು ಅನ್ನೋ ಒಂದು ಒತ್ತಡಕ್ಕೆ ಸಿಲುಕಿ ಈ ತರ ಸ್ಕೀಮ್ಗಳು ತಂದು ಅವ್ರಿಗೆ ಯಾವುದೇ ಅಂದ್ರೆ ತೃಪ್ತಿ ಪಡಿಸಬೇಕಂತಕ್ಕಂಥ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಇವರು ಈ ಸರ್ಕಾರ ಬಹಳ ದಿನ ಮುಂದುವರೆದಿದ್ದಾದ್ರೆ ರೈತರಲ್ಲ, ಇರತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ನಾಗರಿಕರು ಕೂಡ ವಿಷಯ ಕೊಡತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಂಗಾಗಿ ಇನ್ನು ಮೇಲೆ ಆದ್ರೂ ಕೂಡ ಸಿದ್ದರಾಮಯ್ಯ ಎಚ್ಚೆತ್ಕೊಂಡು ಈ ತರ ಸ್ಕೀಮ್ಗಳನ್ನು ಬಿಟ್ಟು ಜನರಿಗೆ ಒಳ್ಳೆ ಆಗ್ತಕ್ಕಂಥ ಸ್ಕೀಮ್ಗಳು ಮಾಡ್ಬೇಕಂತ ನಾವು ವಿವರಣೆ ಮುಖಾಂತರ ಅವ್ರು ಕೇಳ್ಕೊಡ್ತಾರೆ. ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಇಳಿಸಲೇಬೇಕು, 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 ಇಳಿಸಲೇಬೇಕು. ಬೈಕ್ ತೆಗೀರಿ
ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಡೀಸೆಲ್ ಪೆಟ್ರೋಲ್ ಕಾಂಗ್ರೆಸ್ ಸರ್ಕಾರಕ್ಕೆ